ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅಡುಗೆ ಮಾಡುವಾಗ ಯಾವ ಮಂತ್ರವನ್ನು ಹೇಳಿಕೊಂಡು ನಾವು ಅಡುಗೆ ಮಾಡಬೇಕು ಆ ವಿಚಾರದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ನೀವು ದೇವರಿಗೆ ನೈವೇದ್ಯ ಮಾಡೋದಕ್ಕಾಗಲ್ಲ ಅಂದರೂ ಕೂಡ ಅಡುಗೆ ಮಾಡೋವಂಥ ಸಮಯದಲ್ಲಿ ಈ ಒಂದು ಮಂತ್ರ ಹೇಳಿದ್ರೂ ಸಾಕು, ದೇವರು ಅಂದರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾರೆ. ನಾವು ಅಡುಗೆ ಮಾಡೋದಕ್ಕಿಂತ ಮೊದಲು ಹಿಂದಿನ ದಿನ ರಾತ್ರಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ಟೆ ಎಲ್ಲ ನೀಟಾಗಿ ಮಾಡಿಕೊಂಡು ನೀಟಾಗಿ ಸ್ಟವ್ನ ಒರೆಸ್ಕೊಂಡು ಇಟ್ಕೋಬೇಕು. ಆ ರೀತಿ ರೆಡಿ ಮಾಡಿ ಇಟ್ಕೋಬೇಕು ರಾತ್ರಿ ಮಲಗೋಕ್ಕಿಂತ ಮುಂಚೆ. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆದಮೇಲೆ ನೀವು ಅಡುಗೆ ಮನೆಗೆ ಬರ್ತೀರಾ ಅಲ್ವಾ, ಆವಾಗ ಮೊದಲು ನಾವು ಒಲೆ ಮುಂದೆ ರಂಗೋಲಿನ ಹಾಕೋಬೇಕು. ಅಗ್ನಿ ದೇವರಿಗೆ ನಾವು ಒಂದು ನಮಸ್ಕಾರವನ್ನು ಮಾಡಿಕೊಂಡು ನಾವು ಅಡುಗೆನ ಶುರು ಮಾಡ್ಕೋಬೇಕಾಗುತ್ತೆ. ಈ ರೀತಿ ರಂಗೋಲಿನ ಹಾಕ್ಕೊಂಡು ಅರಿಶಿನ, ಕುಂಕುಮ, ಅಕ್ಷತೆ ಕಾಳು ಇದನ್ನೆಲ್ಲ ನಾವು ಸ್ಟವ್ಗೆ ಇಟ್ಬಿಟ್ಟು ಮತ್ತು ರಂಗೋಲಿಗೂ ಕೂಡ ಹಚ್ಬಿಟ್ಟು ಆಮೇಲೆ ನಾವು ಭಕ್ತಿಯಿಂದ ಅಗ್ನಿ ದೇವನನ್ನು ಬೇಡ್ಕೋಬೇಕು. ನಾವು ಮಾಡುವಾಗ ಅಡುಗೆ ರುಚಿಯಾಗಿರಬೇಕು, ಹಾಗೆಯೇ ಎಲ್ರಿಗೂ ಆರೋಗ್ಯ ಭಾಗ್ಯವನ್ನು ಕರುಣಿಸ್ಬೇಕು ದೇವರೇ ಅಂತ ಬೇಡ್ಕೊಂಡು ಅಡುಗೆನ ಶುರು ಮಾಡಬೇಕು. ಅಡುಗೆ ಮಾಡ್ತಾ ಮಾಡ್ತಾ ನಾವು ಯಾವ ಮಂತ್ರವನ್ನು ಹೇಳಬೇಕು ದಿನನಿತ್ಯವಾಗಿ ಅಂತ ಅಂದರೆ, ಸೂರ್ಯನಾರಾಯಣ ಸಾರಥಿ ಆಗಲಿ, ಅಟ್ಟು ಅಡಿಗೆ ಅಕ್ಷಯವಾಗಲಿ, ಲಕ್ಷ್ಮೀನಾರಾಯಣ ನೈವೇದ್ಯವಾಗಲಿ, ಲಕ್ಷ ಜನರ ಭೋಜನವಾಗಲಿ, ಲಕ್ಷ್ಮೀನಾರಾಯಣ ತೃಪ್ತನಾಗಲಿ, ಲಕ್ಷ್ಮೀನಾರಾಯಣನ ಲಕ್ಷ್ಯ ಇರಲಿ. ಈ ರೀತಿ ನಾವು ಭಗವಂತನನ್ನು ಬೇಡ್ಕೋಬೇಕಂತೆ. ಅಂದರೆ ಅಗ್ನಿದೇವನನ್ನು ನಾವು ಭಕ್ತಿಯಿಂದ ಬೇಡ್ಕೊಂಡು ನಾವು ಮಾಡುವಂಥ ಅಡುಗೆ ಎಲ್ಲ ಅಕ್ಷಯ ಆಗಲಿ, ಎಷ್ಟು ಅಡುಗೆ ಮಾಡ್ತೀವೋ ಅಷ್ಟೂ ಅಕ್ಷಯವಾಗಲಿ ಅಂತ. ಯಾಕಂತ ಅಂದರೆ ದಿಢೀರಂತ ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರೆ ಅಥವಾ ನಾವು ಮಾಡಿದ್ದು ಒಂದು ಹೊತ್ತಿಗೆ ಆಗೋಗುತ್ತೆ ಒಂದೊಂದು ಸಲ. ಆ ಥರ ಯಾವತ್ತೂ ಕೂಡ ಮನೆಯಲ್ಲಿ ಅಡುಗೆ ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವು ಮಾಡಿದಂತಹ ಅಡುಗೆ ಅಕ್ಷಯ ಆಗಲಿ, ಹಾಗೆ ನಾವು ಮಾಡುವಂಥ ಅಡುಗೆ ಶುದ್ಧವಾಗಿರಬೇಕು, ಹಾಗೆ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯ ಆಗಬೇಕು ಅಂತ ನಾವು ಬೇಡ್ಕೋಬೇಕು. ಯಾಕಂದರೆ ಪ್ರತಿನಿತ್ಯ ನಾವು ದೇವರಿಗೆ ನೈವೇದ್ಯ ಮಾಡಿರುವಂಥ ಅನ್ನವನ್ನು ತಿನ್ನಬೇಕೇ ಹೊರತು ಹಾಗೆ ತಿನ್ನಬಾರ್ದು. ಆ ರೀತಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನೈವೇದ್ಯ ಮಾಡೋದಕ್ಕಾಗಲ್ಲ ಅಂದ್ರೂ ಅಡುಗೆ ಮಾಡಿ ನೀವು ಅನ್ನನ ಇಳಿಸ್ತೀರಲ್ವ, ಅನ್ನದ ಪಾತ್ರೆನ ಇಳಿಸೋವಾಗ ಅಲ್ಲೇ ನೀವು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಶುದ್ಧವಾಗಿ ಅಡುಗೆ ಮಾಡಿಬಿಟ್ಟು ನಾವು ಲಕ್ಷ್ಮೀನಾರಾಯಣರಿಗೆ ನೈವೇದ್ಯ ಆಗಲಿ ಅಂತ ಬೇಡ್ಕೋಬೇಕಂತೆ. ಹಾಗೆಯೇ ಲಕ್ಷ ಜನರ ಭೋಜನ ಆಗಲಿ ಅಂತ ಬೇಡ್ಕೋಬೇಕಂತೆ. ಯಾಕಂತ ಅಂದರೆ ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ. ಅನ್ನದಾನಕ್ಕಿಂತ ದೊಡ್ಡದಾದಂತಹ ದಾನ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ನೀವು ಎಷ್ಟೇ ಹಣ ಏನೇ ಕೊಟ್ಟರು ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ ಅಲ್ವಾ, ಇನ್ನೂ ಬೇಕು ಬೇಕು ಅಂತ ಹೇಳ್ತಾನೆ ಇರ್ತೀವಿ. ಆದರೆ ಹೊಟ್ಟೆ ತುಂಬ ನೀವು ಊಟ ಹಾಕಿದ್ರೆ ಅವ್ರೇನು ಹೇಳ್ತಾರೆ, ಸಾಕು ಅಂತ ಹೇಳ್ತಾರೆ ಅಲ್ವಾ, ಹೊಟ್ಟೆ ತುಂಬಿತು ಅಂತಲೂ ಕೂಡ ಹೇಳ್ತಾರೆ. ಹಂಗಾಗಿ ಅನ್ನದಾನಕ್ಕಿಂತ ದೊಡ್ಡದಾದಂತಹ ದಾನ ಇನ್ನೊಂದಿಲ್ಲ. ಮಾಡಿಸೋವಂಥ ಶಕ್ತಿ ಆ ಭಗವಂತ ನಮಗೆ ಕೊಡಲಿ ಅಂತ ನಾವು ಬೇಡ್ಕೋಬೇಕು. ಆಮೇಲೆ ಲಕ್ಷ್ಮೀನಾರಾಯಣರು ತೃಪ್ತಿ ಆಗಬೇಕು ನಾವು ಮಾಡಿದಂಥ ಅಡುಗೆಯಿಂದ. ಹಂಗಾಗಿ ಲಕ್ಷ್ಮೀನಾರಾಯಣರ ಲಕ್ಷ್ಯ ಇರಬೇಕು ಅಂತ ಹೇಳ್ತಾರೆ. ಇವಾಗ ನಾವು ಅಡುಗೆ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಮನೆಯ ಟೆನ್ಷನ್ ಇನ್ನೇನೋ ಯೋಚನೆ ಮಾಡ್ತಾ ಏನೋ ಒಂದು ಮಾಡ್ತೀವಿ, ಅಥವಾ ಅದರದ್ದು ಒಂದು ಕಿಡಿನೇ ಮೈ ಮೇಲೆ ಬೀಳ್ಬೋದು ಅಥವಾ ಬೆಂಕಿ ಹತ್ಕೋಬೋದು. ಈ ಥರ ಅವಘಡಗಳು ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ಅಡುಗೆ ಮಾಡುವಾಗ. ಇದಕ್ಕೋಸ್ಕರನೇ ಭಗವಂತನ ಧ್ಯಾನ ಮಾಡ್ತಾ ಭಗವಂತನನ್ನು ನೆನೆಸ್ಕೊಳ್ತಾ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಅಡುಗೆನ ಮಾಡಿದ್ರೆ ಯಾವುದೇ ಒಂದು ಅವಘಡಗಳು ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ದೇವರ ಧ್ಯಾನವನ್ನು ಮಾಡ್ತಾ ನಾವು ಅಡುಗೆನ ಮಾಡಬೇಕು. ಹಾಗೆ ನಮಗೆ ಬರುವಂಥ ಸ್ತೋತ್ರ ನಾಮಗಳನ್ನು ಹೇಳ್ತಾ ಅಡುಗೆನ ಮಾಡಿದ್ರೆ ಅಡುಗೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಮತ್ತು ಅದನ್ನು ತಿಂದೋರು ಆರೋಗ್ಯವಾಗಿರ್ತಾರೆ. ಎಲ್ಲರೂ ಈ ಮಂತ್ರವನ್ನು ಹೇಳಿ ಅಡುಗೆನ ಶುರು ಮಾಡಬೇಕು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ